ಹಲೋ ಫ್ಯಾಮಿಲಿ, ಎಲ್ರು ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಸ್ಟಮರ್ ಸರ್ವಿಸ್ ರೆಪ್ರೆಸೆಂಟೇಟಿವ್ ರೋಲ್ಗೆ ನಡೆಸ್ತಿರೋ ಅಂತ ಐಯರಿಂಗ್ ಬಗ್ಗೆ ಇನ್ಫಾರ್ಮೇಶನ್ ನ ತಗೊಂಡ್ ಬಂದಿದ್ದೀನಿ. ಇದು ಒಂದು ಒಲೆಕ್ಟಿಕ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪ್ನಿಯವರು ಇಲ್ಲಿ ಐಯರಿಂಗ್ ನ ಮಾಡ್ತಾ ಇರೋವಂಥದ್ದು. ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ರೋಲ್ ಆಗಿರುತ್ತೆ. ಹಾಗೆ ಫುಲ್ ಟೈಮ್ಗೆ ಇಲ್ಲಿ ಐಯರಿಂಗ್ ನ ಮಾಡ್ತಾ ಇದ್ದಾರೆ. ನೀವು ಜಸ್ಟ್ 12th ಅಥವಾ ಡಿಗ್ರಿ ಡಿಪ್ಲೊಮೊ ಈ ರೀತಿ ಪಾಸ್ ಆಗಿದ್ದೀರಾ, ಅಟ್ಲೀಸ್ಟ್ ನಾನು 12th ಮಾಡ್ಕೊಂಡಿದ್ದೀನಿ ಅಂದ್ರೆ ಈ ಕೆಲಸಕ್ಕೆ ಅಪ್ಲೈನ ಮಾಡ್ಬೋದು ಅಂತ ಹೇಳಿದ್ದಾರೆ. ಹಾಗೆ ಪರ್ ಮಂತ್ ನಿಮ್ಗೆ 20,000 ಸ್ಯಾಲ್ರಿ ಇರುತ್ತೆ. ಜೊತೆಗೆ ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಬೋನಸ್ ಕೂಡ ಸಿಗ್ತಾ ಹೋಗುತ್ತೆ, ಇನ್ಸೆಂಟಿವ್ಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಿಮ್ಮ ಕೆಲಸ ಏನಾಗಿರುತ್ತೆ ಅಂದ್ರೆ, ಈ ಕಂಪ್ನಿ ಬಂದು ಟ್ರಾವೆಲಿಂಗ್ ಏಜೆನ್ಸಿ ಕಂಪ್ನಿ ಆಗಿರುತ್ತೆ. ಅವರು ಇಂಟರ್ನ್ಯಾಷನಲ್ ಕಡೆಗೆಲ್ಲ ಟ್ರಾವೆಲಿಂಗ್ ಯಾರೆಲ್ಲ ಹೋಗ್ಬೇಕಂತ ಇರ್ತಾರೆ ಟ್ರಿಪ್, ಅವ್ರಿಗೆ ಬುಕ್ಕಿಂಗ್ಸ್ ಮಾಡ್ಕೊಡೋ ಅಂತದ್ದು, ಇನ್ಫಾರ್ಮೇಶನ್ಸ್ ಕೊಡೋ ಅಂತ ಕೆಲಸನ ಇವರು ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ನೀವು ಕಸ್ಟಮರ್ ಸರ್ವಿಸ್ ರೆಪ್ರೆಸೆಂಟೇಟಿವ್ ಆಗಿ ಜಾಯಿನ್ ಆದ್ರೆ, ಸೆಲೆಕ್ಟ್ ಆದ್ರೆ, ನಿಮ್ಗೂ ಕೂಡ ಇವರ ಕಸ್ಟಮರ್ಸ್ ಕಡೆಯಿಂದ ಕಾಲ್ ಬರುತ್ತೆ. ಅಂದ್ರೆ ಯಾವ ತರ ಇನ್ಫಾರ್ಮೇಶನ್ಸ್ ಕೇಳೋದಕ್ಕೆ ಅಥವಾ ಬುಕ್ಕಿಂಗ್ ಮಾಡೋದು ಹೇಗೆ, ಈ ರೀತಿಯಾದಂತ ಕಾಲ್ಸ್ಗಳು ಬರುತ್ತೆ. ಅದನ್ನ ಆನ್ಸರ್ ಮಾಡಿ ನೀವು ಅವ್ರಿಗೆ ರೆಸ್ಪಾಂಡ್ ಮಾಡುವಂತದ್ದು ನಿಮ್ಮ ಕೆಲಸ ಆಗಿರುತ್ತೆ. ಹಾಗೆ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನೇನ್ ಮಾಡ್ಬೇಕು, ಏನೆಲ್ಲ ಪಾಯಿಂಟ್ಸ್ ಇರಬೇಕು ಅನ್ನೋದನ್ನೆಲ್ಲ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂತ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಮೊದಲು ನಿಮ್ಗೆ ಬಂದ್ ತಲುಪುತ್ತೆ. ಜೊತೆಗೆ ಇಲ್ಲಿ ನಿಮ್ಗೆ ಕೆಲಸ ಕೊಡ್ತೀನಿ ಅಂತ ಯಾರಾದ್ರೂ ಅಮೌಂಟ್ ನ ಕೇಳಿದ್ರೆ, ಯಾರಿಗೂ ಕೂಡ ಅಮೌಂಟ್ ನ ಪೇ ಮಾಡಕ್ ಹೋಗ್ಬೇಡಿ. ಇಲ್ಲಿ ನಿಮ್ಗೆ ಕೆಲಸ ಕೊಡುವಂತವ್ರು ನಿಮ್ಮ ರೆಸ್ಯೂಮ್, ನಿಮ್ಮ ಸ್ಕಿಲ್ಸ್ ಹಾಗೆ ನಿಮ್ಮ ಟ್ಯಾಲೆಂಟ್ ನ ನೋಡಿ ಹೈಯರಿಂಗ್ ನ ಮಾಡ್ತಾರೆ. ಸೊ ಯಾರಿಗೂ ಕೂಡ ಅಮೌಂಟ್ ನ ಪೇ ಮಾಡಕ್ ಹೋಗ್ಬೇಡಿ. ಇನ್ನು ನಾನೊಂದು ವಿಡಿಯೋ ಮಾಡಿ ಹಾಕಿದ್ರೆ, ಟ್ರಾವೆಲಿಂಗ್ ರಿಲೇಟೆಡ್ ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೆ ನನ್ನ ಚಾನಲ್ ಅಲ್ಲಿ. ನಿಮಗೆ ತೋರಿಸ್ಕೊಡ್ಬೇಕಾದ್ರೆ ನಾನು ಅದಕ್ಕೆ ಅಪ್ಲೈನ ಮಾಡಿದ್ದು, ಹೇಗೆ ಅಪ್ಲೈ ಮಾಡಬೇಕು ಅಂತ. ಅದ್ರ ಕಡೆಯಿಂದ ಇವತ್ತು ನನಗೆ ಕಾಲ್ ಬಂದಿತ್ತು. ಸೊ ನಿಮ್ಗೂ ಯಾರಿಗಾದ್ರೂ ಅಪ್ಲೈ ಮಾಡಿರೋರಿಗೆ ಕಾಲ್ ಅಥವಾ ಇಮೇಲ್ ಬಂದಿದ್ರೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಅದರಿಂದ ನನಗೂ ಕೂಡ ಖುಷಿ ಆಗುತ್ತೆ. ನನ್ನ ವಿಡಿಯೋಸ್ ನೋಡ್ತಾ ಇರೋಂತ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಸ್ವಲ್ಪ ಮೋಟಿವೇಶನ್ ಇರುತ್ತೆ ಅಂತ ಅಷ್ಟೇ. ಸೊ ಇವತ್ತಿನ ವಿಡಿಯೋ ಕಡೆ ಬಂದ್ರೆ, ಲಿಂಕ್ಡ್ಇನ್ ಪ್ರೊಫೆಷನಲ್ ವೆಬ್ಸೈಟ್ ಅಲ್ಲಿ ಪೋಸ್ಟ್ ಆಗಿರುವಂತ ಜಾಬ್ ಬಗ್ಗೆ ನಾನು ಇನ್ಫಾರ್ಮೇಶನ್ ನ ಕೊಡ್ತಾ ಇದ್ದೀನಿ. ಆಲ್ರೆಡಿ ನಾನು ನಿಮ್ಗೆ ಹೇಳಿರೋ ಹಾಗೆ ಒಲ್ಟೆಕ್ಸ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪ್ನಿಯವರು ಇಲ್ಲಿ ಹೈಯರಿಂಗ್ ನ ಮಾಡ್ತಾ ಇದ್ದಾರೆ. ಕಸ್ಟಮರ್ ಸರ್ವಿಸ್ ರೆಪ್ರೆಸೆಂಟೇಟಿವ್ ರೋಲ್ಗೆ ಅದು ಒಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಇರುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ಜಸ್ಟ್ 1 ಡೇ ಆಗೋ ಅಷ್ಟೇ ಇಲ್ಲಿ ಪೋಸ್ಟ್ ನ ಮಾಡಿರುವಂತದ್ದು, ಅಂದ್ರೆ ನಿನ್ನೆ ಅಷ್ಟೇ ಪೋಸ್ಟ್ ನ ಮಾಡಿದ್ದಾರೆ. ಹಾಗೆ ಆಕ್ಟಿವ್ಲಿ ರಿಸೀವಿಂಗ್ ಅಪ್ಲಿಕೇಶನ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ನೀವು ಅಪ್ಲೈನ ಮಾಡಿದ್ರೆ ನೀವು ಸೆಲೆಕ್ಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾನು ಹೇಳ್ಕೊಡೋ ಹಾಗೆ ಸ್ಟೆಪ್ಸ್ ನ ನೀವು ಫಾಲೋ ಮಾಡಿ ಆದಷ್ಟು ಅಪ್ಲೈನ ಮಾಡಿ, ನೀವು ಸೆಲೆಕ್ಟ್ ಆಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಇಲ್ಲಿ ಮತ್ತೆ ನಿಮ್ಗೆ ರಿಮೋಟ್ ವರ್ಕ್ ಅಂತ ಮೆನ್ಷನ್ ಮಾಡಿದ್ದಾರೆ, ಹಾಗೆ ಫುಲ್ ಟೈಮ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಯಾವುದೇ ರೀತಿಯಾದಂತ ಪಾರ್ಟ್ ಟೈಮ್ಗೆ ಹೈಯರಿಂಗ್ ನ ಮಾಡ್ತಾ ಇಲ್ಲ, ಕಂಪ್ಲೀಟ್ ಫುಲ್ ಟೈಮ್ ಇರುತ್ತೆ. ಸೊ ಯಾರೆಲ್ಲ ಫುಲ್ ಟೈಮ್ಗೆ ಸರ್ಚ್ ಮಾಡ್ತಾ ಇದ್ದೀರಾ, ಇಲ್ಲಿ ನೀವು ಅಪ್ಲೈನ ಮಾಡ್ಬೋದು. ಸೊ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮ್ಗೆ ಜಾಬ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ಸ್ ನ ಕೊಟ್ಟಿದ್ದಾರೆ. ನಾನು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಅಬೌಟ್ ದ ಜಾಬ್ ಅಂತ ಕೊಟ್ಟು ಇಲ್ಲಿ ಜಾಬ್ ಟೈಟಲ್ ಕೊಟ್ಟಿದ್ದಾರೆ, ಕಸ್ಟಮರ್ ಸರ್ವಿಸ್ ಎಕ್ಸಿಕ್ಯೂಟಿವ್ US ಟ್ರಾವೆಲ್ ಪ್ರೋಸೆಸ್ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿದ್ದಾರೆ. ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ ಈ ಕಂಪ್ನಿ ಬಂದು ಟ್ರಾವೆಲಿಂಗ್ ಏಜೆನ್ಸಿ ಆಗಿರುತ್ತೆ. ಇಲ್ಲಿಗೆ ನಿಮಗೆ ಕಾಲ್ ಮಾಡುವಂತ ಕಸ್ಟಮರ್ಸ್ ಎಲ್ಲ US ಹೋಗ್ಬೇಕು ಟ್ರಿಪ್ಗೆ ಅಂತ ಐಡಿಯಾ ಇರುವಂತವ್ರು ನಿಮ್ಗೆ ಕಾಲ್ ನ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ಬೇಕಾಗಿರುವಂತ ಇನ್ಫಾರ್ಮೇಶನ್ಸ್ ನ ನೀವು ಕೊಡ್ಬೇಕಾಗಿರುತ್ತೆ. ಅದೇ ಇಲ್ಲಿ ಮೆನ್ಷನ್ ಮಾಡಿರುವಂತದ್ದು ಕಸ್ಟಮರ್ ಸರ್ವಿಸ್ ಎಕ್ಸಿಕ್ಯೂಟಿವ್ ನಿಮ್ಮ ರೋಲ್ ಇರುತ್ತೆ. ಅದು US ಟ್ರಾವೆಲ್ ಪ್ರೋಸೆಸ್ಗೆ ನೀವು ವರ್ಕ್ ನ ಮಾಡ್ತಾ ಇರ್ತೀರಾ, ಅದು ಒಂದು ವರ್ಕ್ ಫ್ರಮ್ ಹೋಮ್ ಇರುತ್ತೆ ಅಂತ ಹೇಳಿದ್ದಾರೆ. ಇನ್ನು ಅಬೌಟ್ ಅಸ್ ಅಂತ ಕೊಟ್ಟು, Olectrix Flight Private Limited, part of a global travel group providing world-class flight bookings and customer support service for international travelers ಅಂತ ಮೆನ್ಷನ್ ಮಾಡಿದ್ದಾರೆ. ಇದು ಬಂದು ಫ್ಲೈಟ್ ಬುಕ್ಕಿಂಗ್ಸ್ ಮಾಡ್ಕೊಡುವಂಥದ್ದು, ಅಥವಾ ಅವರು ಯಾವ ರೀತಿಯಾದಂಥ ಬುಕ್ಕಿಂಗ್ಸ್ ನ ಕೇಳ್ತಾ ಇದ್ದಾರೆ ಅಲ್ವಾ US ಟ್ರಿಪ್ಗೆ, ಅದರ ರಿಲೇಟೆಡ್ ಬುಕ್ಕಿಂಗ್ ಮಾಡುವಂಥದ್ದು, ಕಸ್ಟಮರ್ ಸರ್ವಿಸ್ ನ ಕೊಡುವಂಥದ್ದು, ಇಂಟರ್ನ್ಯಾಷನಲ್ ಟ್ರಿಪ್ಸ್ಗಳಿಗೆ ನೀವು ಅವ್ರಿಗೆ ಹೇಗೆ ಬುಕ್ ಮಾಡೋದು, ಯಾವ ಪ್ಲೇಸಸ್ಗಳಿದೆ, ಅದ್ರ ಪ್ಯಾಕೇಜ್ಗಳು ಎಷ್ಟಿದೆ ಅನ್ನೋದನ್ನ ನೀವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ ಇಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅದು ನೀವು ಎಕಾನಮಿಗೆಲ್ಲ ಬುಕ್ಕಿಂಗ್ ನ ಮಾಡ್ಕೊಡೋದಲ್ಲ, ಫಸ್ಟ್ ಕ್ಲಾಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಪ್ರೊವೈಡ್ ವರ್ಲ್ಡ್ ಕ್ಲಾಸ್ ಅಂತ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಅಂದ್ರೆ ವರ್ಲ್ಡ್ ಕ್ಲಾಸ್, ಸಾರಿ ನಾನು ಮಿಸ್ಟೇಕ್ ಮಾಡಿದೆ, ಫಸ್ಟ್ ಕ್ಲಾಸ್ ಎಕಾನಮಿ ಎಲ್ಲದಕ್ಕೂ ಬುಕ್ಕಿಂಗ್ಸ್ ಇರುತ್ತೆ. ಜಸ್ಟ್ ವರ್ಲ್ಡ್ ವೈಡ್
ವರ್ಲ್ಡ್ ಕ್ಲಾಸ್ಗೆ ಇರುತ್ತೆ ಅಂತ ಹೇಳಿದ್ದಾರೆ. ಹಾಗೆ ಇಲ್ಲಿ ನಿಮ್ಗೆ ಏನಾದ್ರು ನಂಗೆ ಟ್ರಾವೆಲಿಂಗ್ ಬಗ್ಗೆ ಗೊತ್ತಿಲ್ಲ, US ಅಲ್ಲಿ ಯಾವ ಪ್ಲೇಸಸ್ ಇದೆ ಗೊತ್ತಿಲ್ಲ, ಪ್ಯಾಕೇಜ್ಗಳು ನನಗೆ ಗೊತ್ತಿಲ್ಲ, ಹೇಗೆ ಮಾಡೋದು ಅಂದ್ರೆ ಅವ್ರ ಕಡೆಯಿಂದ ಟ್ರೈನಿಂಗ್ ಕೂಡ ನಿಮ್ಗೆ ಕೊಡ್ತಾರೆ. ಎಲ್ಲ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ನಿಮ್ಮ ಟ್ರೈನ್ ಮಾಡಾದ್ಮೇಲೂ ಕೂಡ ನಿಮ್ಗೆ ಕೆಲಸ ಮಾಡ್ಬೇಕಾದ್ರೆ ಏನಾದ್ರು ಪ್ರಾಬ್ಲಮ್ಸ್ ಬಂತು ಅಥವಾ ನನಗೆ ಗೊತ್ತಾಗ್ತಾ ಇಲ್ಲ, ಏನ್ ಹೇಳ್ಬೇಕು ಅನ್ನೋದು ಗೊತ್ತಿಲ್ಲ, ಡೌಟ್ ಇದೆ ಅಂದ್ರೆ ನಿಮ್ನ ಗೈಡ್ ಕೂಡ ಮಾಡ್ತಾರೆ. ಯಾವಾಗ ಬೇಕಾದ್ರೂ ನೀವು ಅವ್ರನ್ನ ಅಪ್ರೋಚ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಕೂಡ ನಾನು ನಿಮ್ಗೆ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. We are expecting our remote opportunity and are looking for talented, motivated individual across India to join our ಟೀಮ್ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಅವರು ರಿಮೋಟ್ ವರ್ಕ್ ಮನೆಯಿಂದ ಮಾಡುವಂತ ಎಂಪ್ಲಾಯಿನ ಸರ್ಚ್ ಮಾಡ್ತಾ ಇದ್ದೀವಿ. ಅವರು ಟ್ಯಾಲೆಂಟೆಡ್ ಆಗಿರ್ಬೇಕು, ಮೋಟಿವೇಟೆಡ್ ಆಗಿರ್ಬೇಕು, ಇಂಡಿವಿಜುವಲ್ ಆಗಿ ವರ್ಕ್ ನ ಮಾಡ್ಬೇಕಾಗಿರುತ್ತೆ. ಅದು ಇಂಡಿಯಾದವರೇ ಬೇಕಾಗಿದ್ದಾರೆ ಅಂತ ಕೇಳ್ತಾರೆ. ಸೊ ಯಾರೆಲ್ಲ ಇಂಡಿಯಾದಲ್ಲಿ ಇದ್ದು ಅಪ್ಲೈನ ಮಾಡ್ತಾ ಇದ್ದೀರಾ ಅಂದ್ರೆ ಅಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರಲ್ಲ ಅವರೆಲ್ಲ ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳಿದ್ದಾರೆ. ಇನ್ನು ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ನೋಡಿದ್ರೆ ಹ್ಯಾಂಡಲಿಂಗ್ ಇನ್ಬೋರ್ಡ್ ಔಟ್ಬೋರ್ಡ್ ಕಾಲ್ಸ್ ಅಂಡ್ ಆಕ್ಟಿವ್ US ಬೇಸ್ಡ್ ಕಸ್ಟಮರ್ಸ್ ವಿತ್ ಫ್ಲೈಟ್ ಬುಕಿಂಗ್ ಚೇಂಜಸ್ ಅಂಡ್ ಕ್ವೈರೀಸ್ ಅಂತ ಕೊಟ್ಟಿದ್ದಾರೆ. ಆಲ್ರೆಡಿ ನಿಮ್ಗೆ ನಾನು ಹೇಳಿರೋ ಹಾಗೆ ಇಲ್ಲಿ US ಬೇಸ್ಡ್ ಕಸ್ಟಮರ್ಸ್ ನಿಮ್ಗೆ ಕಾಲ್ನ ಮಾಡ್ತಾರೆ ಅಥವಾ US ಬೇಸ್ಡ್ ಟ್ರಾವೆಲಿಂಗ್ ರಿಲೇಟೆಡ್ ಇರೋಂಥ ಕಸ್ಟಮರ್ಸ್ ನಿಮಗೆ ಕಾಲ್ನ ಮಾಡ್ತಾರೆ. ನೀವು ಅವ್ರ ಜೊತೆ ಏನು ಕಮ್ಯುನಿಕೇಟ್ ಮಾಡಬೇಕು, ಇನ್ಬೋರ್ಡಿಂಗ್ ಅಥವಾ ಆನ್ ಬೋರ್ಡಿಂಗ್ ಕಾಲ್ಸ್ ಮಾಡಿದಾಗ ನೀವು ಅವ್ರಿಗೆ ಫ್ಲೈಟ್ ಬುಕ್ಕಿಂಗ್ಸ್ಗಳ ಬಗ್ಗೆ ಇನ್ಫಾರ್ಮೇಶನ್ಸ್ ಕೊಡಬೇಕಾಗಿರುತ್ತೆ ಅಥವಾ ಬುಕ್ ಮಾಡ್ಕೊಡ್ಬೇಕಾಗಿರುತ್ತೆ. ಹಾಗೆ ಅಲ್ಲಿ ಏನಾದ್ರು ಚೇಂಜಸ್ ಮಾಡಬೇಕು ಅಂದರೆ ಅವ್ರು ಆಲ್ರೆಡಿ ಬುಕ್ ಮಾಡಿರೋ ಫ್ಲೈಟ್ಸ್ನ ಕ್ಯಾನ್ಸಲ್ ಮಾಡಿ ಬೇರೆ ಫ್ಲೈಟ್ನ ಬುಕ್ ಮಾಡಬೇಕು ಅಂದ್ರೆ ಅದನ್ನ ನೀವು ಅವ್ರಿಗೆ ಹೇಳಬೇಕಾಗಿರುತ್ತೆ ಅಥವಾ ಅದಕ್ಕೆ ನೀವು ಹೆಲ್ಪ್ ಮಾಡಬೇಕಾಗಿರುತ್ತೆ. ಅದು ಬಿಟ್ಟು ಬೇರೆ ಏನಾದ್ರು ಕ್ವೆರೀಸ್ ಇದೆ ಅಂದ್ರೆ ಅವ್ರಿಗೆ ಟೈಮಿಂಗ್ಸ್ ಗೊತ್ತಿಲ್ಲ ಅಥವಾ ಡೇಟ್ ಗೊತ್ತಿಲ್ಲ, ಆ ರೀತಿಯಾದಂಥ ಏನಾರು ಪ್ರಾಬ್ಲಮ್ಸ್ ರಿಲೇಟೆಡ್ ಅಥವಾ ಶೋ ಆಗ್ತಾ ಇಲ್ಲ ಅನ್ನೋ ರಿಲೇಟೆಡ್ ಏನಾದ್ರು ಕಾಲ್ ಮಾಡಿದ್ರೆ ಅದ್ರ ಬಗ್ಗೆನೂ ಕೂಡ ನೀವು ಇನ್ಫಾರ್ಮೇಶನ್ನ ಕೊಡಬೇಕಾಗಿರುತ್ತೆ ಅಂತ ಹೇಳ್ತಿದ್ರೆ. ಒಟ್ಟಿನಲ್ಲಿ ನಿಮ್ಮ ಕೆಲಸ ಬಂದು ಅವರ ಫ್ಲೈಟ್ ಪಿಕಪ್ ಇಂದ ಡ್ರಾಪ್ ಔಟ್ವರೆಗೂ ಅವರ ಫ್ಲೈಟ್ ಎಲ್ಲಿ ಬುಕ್ ಮಾಡೋದು ಅಂದ್ರೆ ಯಾವ ಸೀಟು ಎಲ್ಲಿ ಹೇಗೆ ಬುಕ್ ಮಾಡೋದು ಅನ್ನೋದ್ರ ಬಗ್ಗೆ ಅದ್ರ ರಿಲೇಟೆಡ್ ನೀವು ಅವ್ರಿಗೆ ಹೆಲ್ಪ್ನ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಎನ್ಶೋರ್ ಎಕ್ಸಲೆಂಟ್ ಕಸ್ಟಮರ್ಸ್ ಎಕ್ಸ್ಪೀರಿಯನ್ಸ್ ಥ್ರೂ ಕ್ಲಿಯರ್ ಕಸ್ಟಮರ್ ಸ್ಟೇ ಅಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಮ ಮೋಟಿವ್ ಏನಿರ್ಬೇಕಂದ್ರೆ ಕಸ್ಟಮರ್ ಸ್ಯಾಟಿಸ್ಫೈ ಆಗಿರ್ಬೇಕು, ಅವ್ರಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗಬೇಕು ಅವ್ರ ಟ್ರಾವೆಲ್ ಮೂಲಕ, ಅದ್ರ ರೀತಿ ನೀವು ನೋಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮೇಂಟೈನ್ ಅಕ್ಯುರಸಿ ರೆಕಾರ್ಡ್ಸ್ ಆಫ್ CRM ಸಿಸ್ಟಮ್ಸ್ ಅಂಡ್ ಫಾಲೋ ಕಸ್ಟಮರ್ಸ್ ಪ್ರೋಸೆಸ್ ಅಂತ ಕೊಟ್ಟಿದ್ದಾರೆ, ಕಂಪನಿ ಪ್ರೋಸೆಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ನೀವು ಎಲ್ಲ ರೆಕಾರ್ಡಿಂಗ್ಸ್ನ ಇಟ್ಟಿರ್ಬೇಕಾಗಿರುತ್ತೆ. ಇನ್ಬೋರ್ಡಿಂಗ್ ಕಾಲ್ಸ್ಗೆ ಯಾವ್ದು ಬಂತು, ಔಟ್ ಬೋರ್ಡಿಂಗ್ ಕಾಲ್ಸ್ ಯಾವ್ದು ಹೋಯ್ತು, ಅವರ ಕ್ವೆಶನ್ ಏನಾಗಿತ್ತು, ಅಂದ್ರೆ ಕ್ವೆಶನ್ ಅಂದ್ರೆ ಯಾವ ರಿಲೇಟೆಡ್ ಅವ್ರು ಕಾಲ್ ಮಾಡಿದ್ರು, ಬುಕ್ಕಿಂಗ್ಗೆ ಅಥವಾ ಚೇಂಜ್ ಮಾಡೋದಕ್ಕೆ ಅಥವಾ ಅವ್ರಿಗೆ ಪ್ರಾಬ್ಲಮ್ ಆಯಿತು ಅಂತನ ಅದ್ರ ರಿಲೇಟೆಡ್ ನೀವು ರೆಕಾರ್ಡ್ಸ್ನ ಇಟ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ. ನಿಮ್ಗೆ ಅದು ಹೇಗೆ ಇಟ್ಕೊಳೋದು ಅಂತ ಗೊತ್ತಿಲ್ಲ ಅಂದ್ರೂ ಟ್ರೈನಿಂಗ್ ಅಲ್ಲಿ ಅವ್ರು ನಿಮ್ಗೆ ಹೇಳ್ತಾರೆ ಹೇಗೆ ಅದನ್ನ ರೆಕಾರ್ಡ್ ಇಟ್ಕೊಳ್ಬೇಕು ಅನ್ನೋದನ್ನೆಲ್ಲ ಅವ್ರು ನಿಮ್ಗೆ ಹೇಳ್ಕೊಡ್ತಾರೆ. ಅಂದ್ರೆ ಕಾಲ್ ರೆಕಾರ್ಡಿಂಗ್ ಅವ್ರು ಇಲ್ಲಿ ಹೇಳ್ತಾ ಇಲ್ಲ, ನೀವು ಫೀಡ್ ಮಾಡಬೇಕಾಗಿರುತ್ತೆ ಆ ಕಸ್ಟಮರ್ ನೇಮು ಅಥವಾ ಅವರು ಯಾವ ರಿಲೇಟೆಡ್ ಕಾಲ್ ಮಾಡಿದ್ರು ನಿಮ್ಗೆ ಅಥವಾ ನೀವು ಯಾವ ರಿಲೇಟೆಡ್ ಅವ್ರಿಗೆ ಕಾಲ್ ಮಾಡಿದ್ರಿ ಅನ್ನೋದೆಲ್ಲ ಫೀಡ್ ಮಾಡಬೇಕಾಗಿರುತ್ತೆ. ಅದನ್ನ ಅವ್ರು ನಿಮ್ಗೆ ಹೇಳ್ಕೊಡ್ತಾರೆ ಹೇಗೆ ಮಾಡೋದು ಏನು ಅಂತ. ಸೊ ನೀವೇನು ವರಿ ಮಾಡೋದು ಬೇಕಾಗಿಲ್ಲ. ನಿಮ್ಗೆ ಏನು ಗೊತ್ತಿಲ್ಲ ಇಲ್ಲಿ ಅಂದ್ರೂ ಕೂಡ ನೀವು ಅಪ್ಲೈನ ಮಾಡ್ಬೋದು. ನಾನು ಕಾಲ್ ಸೆಂಟ್ರಲ್ಲಿ ಅಥವಾ ಕಸ್ಟಮರ್ ಸಪೋರ್ಟ್ ಅಲ್ಲಿ ವರ್ಕ್ ಮಾಡಿದ್ದೀನಿ, ಬಟ್ ಇದು ಡಿಫ್ರೆಂಟ್ ಫೀಲ್ಡ್ ಇದೆ, ನಂಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ ಅಂದ್ರೂ ಕೂಡ ನೀವು ವರ್ಕ್ ಮಾಡಿದ್ರೆ ಕಸ್ಟಮರ್ ಸಪೋರ್ಟ್ ರೋಲಲ್ಲಿ ಓಕೆ, ಪ್ರಾಬ್ಲಮ್ ಇಲ್ಲದೆ ಇಲ್ಲಿ ನೀವು ಅಪ್ಲೈನ ಮಾಡಿ ಅವ್ರು ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ಇನ್ನು ಅಪ್ಸೆಟ್ ಅಕ್ಸೆಸ್ ಬ್ಯಾಗೇಜಿಂಗ್ ಸೀಟಿಂಗ್ ಇನ್ಶೂರೆನ್ಸ್ ಹೋಟೆಲ್ಸ್ ವೇರ್ ಅಪ್ಲಿಕೇಬಲ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಆಲ್ರೆಡಿ ಹೇಳಿದ್ರೆ ಅಲ್ವಾ ಅವರ ಬುಕ್ಕಿಂಗ್ ಎಕ್ಸ್ಚೇಂಜ್ ಕ್ವೇರೀಸ್ಗಳನ್ನ ನೀವು ಅಟೆಂಡ್ ಮಾಡಬೇಕು ಅಂತ. ಅದ್ರ ಜೊತೆಗೆ ಬ್ಯಾಗೇಜ್ಗಳು, ಸೀಟ್ಸು, ಇನ್ಶೂರೆನ್ಸು ಮತ್ತೆ ಹೋಟೆಲ್ಗಳು ಇದ್ರ ರಿಲೇಟೆಡ್ ಕೂಡ ನೀವು ಅವ್ರಿಗೆ ಇನ್ಫಾರ್ಮೇಶನ್ಸ್ನ ಕೊಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಕ್ವಾಲಿಫಿಕೇಶನ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಏನ್ ಕ್ವಾಲಿಫಿಕೇಶನ್ ಇರ್ಬೇಕು ಅಥವಾ ನಿಮ್ಮಲ್ಲಿ ಏನ್ ಟ್ಯಾಲೆಂಟ್ ಇರಬೇಕು ಅವರು ಹೈಯರ್ ಮಾಡೋದಕ್ಕೆ ಅಂತ ಕೇಳ್ತಾ ಇದ್ದಾರೆ. ಸ್ಟ್ರಾಂಗ್ ಪೊಟೆನ್ಷಿಯಲ್ ಟು ಸ್ಪೀಕ್ ಅಂಡ್ ರೈಟ್ ಇಂಗ್ಲಿಷ್ ವಿತ್ ಅಬಿಲಿಟಿ ಟು ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂಡ್ ಇಂಟರ್ನ್ಯಾಷನಲ್ ಕಸ್ಟಮರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಇಂಗ್ಲಿಷ್ ಅಲ್ಲಿ ಓದೋದಕ್ಕೆ ಮತ್ತೆ ಬರೆಯೋದಕ್ಕೆ ತುಂಬಾ ಚೆನ್ನಾಗಿ ಬರಬೇಕು, ಯಾಕಂದ್ರೆ ಅವರು ಇಂಟರ್ನ್ಯಾಷನಲ್ ಕಸ್ಟಮರ್ಸ್ ಇರ್ತಾರೆ ಅಲ್ವಾ. ಸೊ ಅವ್ರ ಜೊತೆ ನೀವು ಚೆನ್ನಾಗಿ ಮಾತಾಡ್ಬೇಕಾಗಿರುತ್ತೆ. ಸೊ ಇಂಗ್ಲಿಷ್ ಬರಲೇಬೇಕು ಬರೆಯೋದಕ್ಕೆ ಓದೋದಕ್ಕೆ ಅಂತ ಹೇಳಿದ್ದಾರೆ. ಹಾಗೆ ಎಕ್ಸ್ಪೀರಿಯನ್ಸ್ ಇನ್ ಕಸ್ಟಮರ್ ಸಪೋರ್ಟ್, ಕಸ್ಟಮರ್ ಸರ್ವಿಸ್ ಆರ್ ರಿಲೇಟೆಡ್ ರೋಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಏನಾದ್ರು ಕಸ್ಟಮರ್ ಸರ್ವಿಸ್, ಕಸ್ಟಮರ್ ಸಪೋರ್ಟ್ ಅಥವಾ ಅದರ ರಿಲೇಟೆಡ್ ರೋಲ್ಸ್ ಅಲ್ಲಿ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇದೆ ಅಂದ್ರೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ.
ಹಾಗೆ ಸ್ಕಿಲ್ಸ್ ಇನ್ ಎನ್ಹಾನ್ಸಿಂಗ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂಡ್ ಎನೇಬಲ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಲೈಕ್ ಸ್ಕಿಲ್ಸ್ ಇರಬೇಕು, ಕಸ್ಟಮರ್ ಸ್ಯಾಟಿಸ್ಫೈ ಆಗೋ ಹಾಗೆ ಮಾತಾಡಿ ಅವರ ಕ್ವೈರೀಸ್ಗಳನ್ನ, ಅವ್ರಿಗಿರುವಂತ ಡೌಟ್ಗಳನ್ನ ಕ್ಲಿಯರ್ ಮಾಡುವಷ್ಟು ನಿಮ್ಗೆ ಸ್ಕಿಲ್ಸ್ ಇರಬೇಕು, ಟ್ಯಾಲೆಂಟ್ ಇರಬೇಕು, ಜೊತೆಗೆ ಅವ್ರಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ಬೇಕು. ಆ ರೀತಿ ನೀವು ಇಲ್ಲಿ ವರ್ಕ್ ನ ಮಾಡ್ಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಎಕ್ಸಲೆಂಟ್ ಕಮ್ಯುನಿಕೇಶನ್ ಅಂಡ್ ಇಂಟರ್ ಪರ್ಸನಲ್ ಸ್ಕಿಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಕಸ್ಟಮರ್ ಸಪೋರ್ಟ್ ರೋಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂದ್ರೆ ಕಾಮನ್ ಆಗಿ ನಿಮ್ಗೆ ತುಂಬಾ ಚೆನ್ನಾಗಿ ಮಾತಾಡಕ್ ಬರ್ಬೇಕಾಗಿರುತ್ತೆ. ಅದನ್ನೇ ಇಲ್ಲೂ ಕೂಡ ಹೇಳಿರೋದು, ನಿಮ್ಗೆ ತುಂಬಾ ಚೆನ್ನಾಗಿ ಮಾತಾಡಕ್ ಬರ್ಬೇಕು, ಹಾಗೆ ಇಂಟರ್ ಪರ್ಸನಲ್ ಸ್ಕಿಲ್ ಇರಬೇಕು ಅಂತ ಹೇಳ್ತಿದ್ದಾರೆ. ಇಂಟರ್ ಪರ್ಸನಲ್ ಸ್ಕಿಲ್ಸ್ ಅಂದ್ರೆ ಏನೂ ಇಲ್ಲ, ನಿಮಗೆ ಲೈಕ್ ಅವ್ರು ಏನಾದ್ರು ಕ್ವಶನ್ ನ ರೇಸ್ ಮಾಡಿದ್ರು, ಅದ್ರ ಬಗ್ಗೆ ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅಥವಾ ಏನು ಅದು ಏನಂತ ಗೊತ್ತಿಲ್ಲ ಅಂದ್ರೆ ಟಾಪಿಕ್ ನ ಚೇಂಜ್ ಮಾಡೋಕೆ ಅಥವಾ ಅದನ್ನ ಡಿವಿಯೇಟ್ ಮಾಡೋಕೆ ಅಥವಾ ಸ್ವಲ್ಪ ಟೈಮ್ ತಗೊಳೋದಕ್ಕೆ, ಅವ್ರಿಗೆ ರಿಪ್ಲೈ ಮಾಡೋಕೆ ನಿಮ್ಗೆ ಬರ್ಬೇಕು ಅಂತ ಹೇಳ್ತಾ ಇದಾರೆ. ಅದು ಆಲ್ಮೋಸ್ಟ್ ಎಲ್ಲರಿಗೂ ಇದ್ದೇ ಇರುತ್ತೆ. ಸೊ ಚೆನ್ನಾಗಿ ಮಾತಾಡಿ ಅವ್ರನ್ನ ಕನ್ವಿನ್ಸ್ ಮಾಡಿದ್ರೆ ಸಾಕಾಗಿರುತ್ತೆ. ಎಬಿಲಿಟಿ ಟು ಮಲ್ಟಿ ಟಾಸ್ಕ್ ಅಂಡ್ ಮ್ಯಾನೇಜ್ ಟೈಮ್ ಎಫೆಕ್ಟಿವ್ಲಿ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಮಲ್ಟಿ ಟಾಸ್ಕ್ ಮಾಡೋದಕ್ಕೆ ಆಗ್ಬೇಕು, ಹಾಗೆ ಟೈಮ್ ಮ್ಯಾನೇಜ್ ಮಾಡೋದಕ್ಕೆ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಕೆಲವೊಂದು ಸಲ ಕಸ್ಟಮರ್ಸ್ ನಿಮ್ಗೆ ಮೆಸೇಜ್ ಮಾಡ್ತಾರೆ, ಇನ್ನೊಬ್ಬ ಕಸ್ಟಮರ್ ನಿಮ್ಗೆ ಕಾಲ್ ಮಾಡ್ತಾರೆ. ಈ ಕಡೆ ಮೆಸೇಜ್ ಕಡೆನೂ ನಿಮ್ನ ಗಮನ ಇರ್ಬೇಕು, ಆ ಕಡೆ ಕಾಲ್ ಕಡೆನೂ ಗಮನ ಇರ್ಬೇಕು. ಹಂಗಂತ ಒಂದೇ ಸಲ ಮಾಡ್ಬೇಕು ಅಂತ ಅವ್ರೆ ಹೇಳ್ತಾ ಇಲ್ಲ. ಕಾಲ್ ಆಗ್ತಿದಾಗೆ ಮೆಸೇಜ್ಗೆ ರಿಪ್ಲೈ ಮಾಡೋಕ್ಕಾಗ್ಬೇಕು, ಗ್ಯಾಪ್ ತಗೊಳ್ಬಾರ್ದು, ಟೈಮ್ ಮ್ಯಾನೇಜ್ ಮಾಡೋದಕ್ಕೆ ಬರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಎಕ್ಸ್ಪೀರಿಯನ್ಸ್ ಇನ್ ಅ ವರ್ಚುವಲ್ ಅಂಡ್ ಟ್ರಾವೆಲ್ ಇಂಡಸ್ಟ್ರಿ ಇಸ್ ಅ ಪ್ಲಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಏನಾದ್ರೂ ಈಗ ಟ್ರಾವೆಲಿಂಗ್ ಬಗ್ಗೆ, ಬೇರೆ ಸಿಟೀಸ್ ಗಳ ಬಗ್ಗೆ, ಟ್ರಾವೆಲಿಂಗ್ ಫೀಲ್ಡ್ ಅಲ್ಲಿ ನಿಮ್ಗೆ ಏನಾದ್ರೂ ಎಕ್ಸ್ಪೀರಿಯನ್ಸ್ ಇತ್ತು ಅಂದ್ರೆ ಅದು ತುಂಬಾ ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ. ಸೊ ಮಸ್ಟ್ ಇಲ್ಲ, ಓಕೆನಾ, ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ ಇದ್ರ ಬಗ್ಗೆ ನಿಮ್ಗೆ ಈ ಕೆಲ್ಸದ ಬಗ್ಗೆ ಐಡಿಯಾ ಇರಲೇಬೇಕು, ಎಕ್ಸ್ಪೀರಿಯನ್ಸ್ ಇರಲೇಬೇಕು ಅಂತ ಏನಿಲ್ಲ. ನಿಮ್ಗೆ ಏನಾದ್ರು ಇಂಡಸ್ಟ್ರಿ ಬಗ್ಗೆ ಐಡಿಯಾಸ್ ಇದ್ರೆ ಪ್ಲಸ್ ಆಗುತ್ತೆ ನಿಮ್ಗೆ ಅಂತ ಹೇಳಿದ್ದಾರೆ ಅಷ್ಟೇ. ಹಾಗೆ ಇಲ್ಲಿ ಪ್ರೊಫೆಷನಲ್ ಇನ್ ಯೂಸಿಂಗ್ ಕಸ್ಟಮರ್ ಸರ್ವಿಸ್ ಸಾಫ್ಟ್ವೇರ್ಸ್ ಅಂಡ್ ಟೂಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಕಸ್ಟಮರ್ ಸರ್ವಿಸ್ ಅಲ್ಲಿ ಯೂಸ್ ಮಾಡುವಂತ ಸಾಫ್ಟ್ವೇರ್ಸ್ ಗಳು ಮತ್ತೆ ಟೂಲ್ಸ್ ಗಳ ಬಗ್ಗೆ ನಿಮ್ಗೆ ಐಡಿಯಾಸ್ ಇರಬೇಕು, ಯೂಸ್ ಮಾಡೋದಕ್ಕೆ ಬರಬೇಕು ಅಂತ ಹೇಳ್ತಾರೆ. ಯಾವ ಯಾವ ಟೂಲ್ಗಳನ್ನ ಯೂಸ್ ಮಾಡಬೇಕು ಅನ್ನೋದು ಕೂಡ ಅವ್ರು ನಿಮ್ಗೆ ಟ್ರೈನಿಂಗ್ ಅಲ್ಲಿ ಅಥವಾ ನೀವು ಸೆಲೆಕ್ಟ್ ಆದಾಗ ಅಥವಾ ಇಂಟರ್ವ್ಯೂ ಕಾಲ್ ಬಂದಾಗ ನಿಮ್ಗೆ ಹೇಳ್ತಾರೆ. ಆದಷ್ಟು ಟ್ರೈನಿಂಗ್ ಅಲ್ಲಿ ನಿಮಗೆ ಗೊತ್ತಿಲ್ಲ ಅಂದ್ರೂ ಹೇಳ್ಕೊಡ್ತಾರೆ. ಕಾಮನ್ ಆಗಿ MS ವರ್ಲ್ಡ್ ಇರುತ್ತೆ, MS ಎಕ್ಸೆಲ್ ಇರುತ್ತೆ, ಈ ರೀತಿ ಇವೆರಡಂತೂ ಇದ್ದೇ ಇರುತ್ತೆ, ಇಲ್ಲ ಗೂಗಲ್ ಶೀಟ್ ಇರುತ್ತೆ, ಈ ರೀತಿಯಾದಂತ ಸಾಫ್ಟ್ವೇರ್ಸ್ ಗಳಿರುತ್ತೆ ಅಷ್ಟೇ. ಸೊ ವರಿ ಮಾಡುವಂತ ನೆಸೆಸಿಟಿ ಇರೋದಿಲ್ಲ. ನಿಮ್ಗೆ ಅಕಸ್ಮಾತ್ ಅದು ಹೇಗೆ ವರ್ಕ್ ಆಗುತ್ತೆ, ಹೇಗೆ ಯೂಸ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲಿ ಸಾಕಷ್ಟು ವಿಡಿಯೋಸ್ ಗಳಿದೆ, ನೀವು ಅದನ್ನ ಚೆಕ್ಔಟ್ ಮಾಡ್ಬೋದು, ಅದರಿಂದ ಕಲಿಬಹುದು. ಓಕೆನಾ. ಇನ್ನ ಸ್ಕೂಲ್ ಡಿಪ್ಲೊಮೊ ಆರ್ ಇವ್ಯಾಲ್ಯೂಯೇಟಿಂಗ್ ಅ ಕಾಲೇಜ್ ಡಿಗ್ರಿ ಪ್ರಿಫರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ನೀವೇನಾದ್ರೂ 12th ಪಾಸ್ ಆಗಿದ್ದೀನಿ, ಡಿಪ್ಲೊಮೊ ಮಾಡ್ಕೊಂಡಿದ್ದೀನಿ ಅಥವಾ ನಾನು ಡಿಗ್ರಿ ಮಾಡ್ಕೊಂಡಿದ್ದೀನಿ ಅಂದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದಾರೆ. ಬಟ್ 12th ಅಂತೂ ಪಾಸ್ ಆಗಿರ್ಬೇಕು ಅಂತ ಹೇಳಿದ್ದಾರೆ. ಇನ್ನು ವಾಟ್ ವಿ ಆಫರ್ ಅಂತ ನೋಡಿದ್ರೆ ಕಾಂಪನ್ಸೇಷನ್ ಸ್ಯಾಲ್ರಿ ವಿತ್ ನೈಟ್ ಶಿಫ್ಟ್ ಅಲೋಯನ್ಸ್ ಅಂತ ಕೊಟ್ಟಿದ್ದಾರೆ. ನಿಮ್ಗೆ ಸ್ಯಾಲ್ರಿ ಜೊತೆಗೆ ನೀವೇನಾದ್ರೂ ನೈಟ್ ಶಿಫ್ಟ್ ಅಲ್ಲಿ ವರ್ಕ್ ಮಾಡಿದ್ರೆ ಅದು ಕಂಪಲ್ಸರಿ ಇಲ್ಲ. ಅಕಸ್ಮಾತ್ ನೀವೇನಾದ್ರು ಓಕೆ ಅಂತ ಹೇಳಿ ನೈಟ್ ಶಿಫ್ಟ್ ಅಲ್ಲಿ ವರ್ಕ್ ಮಾಡಿದ್ರೆ ನಿಮ್ಗೆ ಎಕ್ಸ್ಟ್ರಾ ಸ್ಯಾಲ್ರಿ ಕೊಡ್ತಾರೆ ನೈಟ್ ಶಿಫ್ಟ್ ಅಲ್ಲಿ ವರ್ಕ್ ಮಾಡಿರೋದಕ್ಕೆ ಅಂತ ಹೇಳ್ತಾ ಇದಾರೆ. ಹಾಗೆ ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಅಪಾರ್ಚುನಿಟಿ ಅಂತ ಹೇಳಿದ್ದಾರೆ. ಸೊ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಇರುತ್ತೆ, ಯಾವುದೇ ರೀತಿ ಆಫೀಸ್ ವರ್ಕ್ ಅಥವಾ ಫೀಲ್ಡ್ ವರ್ಕ್ ಇಲ್ಲಿ ಇರೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಅಟ್ರಾಕ್ಟಿವ್ ಇನ್ಶೂರೆನ್ಸ್ ಅಂಡ್ ಪ್ರೊಸೆಸ್ ಆಫ್ ಅಪ್ಸ್ಟೇಕ್ಸ್ ಅಂತ ಕೊಟ್ಟಿದೆ. ಸೊ ಓಕೆ, ಇಲ್ಲಿ ನೀವು ಏನು ಅಂದ್ರೆ ಇಂಟರಾಕ್ಷನ್ ಚೆನ್ನಾಗಿರ್ಬೇಕು, ಹಾಗೆ ಪರ್ಫಾರ್ಮೆನ್ಸ್ ವೈಸ್ ಅಪ್ಸೀಟ್ಸ್ ಅಲ್ಲಿ ನಿಮ್ಗೆ ಐಡಿಯಾಸ್ ಗಳಿರ್ಬೇಕು ಅಂತ ಹೇಳಿದ್ದಾರೆ. ಹಾಗೆ ಟ್ರೈನಿಂಗ್ ಅಂಡ್ ಕೆರಿಯರ್ ಗ್ರೋತ್ ಅಪಾರ್ಚುನಿಟಿ ಅಂತ ಹೇಳಿದ್ದಾರೆ. ನಾನು ನಿಮ್ಗೆ ಆಲ್ರೆಡಿ ಹೇಳಿರ್ತೀನಲ್ವಾ, ನಿಮ್ಗೆ ಟ್ರೈನಿಂಗ್ ಕೊಡ್ತಾರೆ, ಹಾಗೆ ನೀವು ಕೆಲಸ ಮಾಡ್ಬೇಕಾದ್ರೆ ಏನಾದ್ರು ನಿಮ್ಗೆ ಡೌಟ್ ಆಯ್ತದ, ನಿಮ್ಗೆ ಪ್ರಾಬ್ಲಮ್ ರೇಸ್ ಆಗಿದೆ, ಅದ್ರಕ್ಕೆ ಆನ್ಸರ್ ನಿಮಗೆ ಗೊತ್ತಿಲ್ಲ ಅಂದ್ರೆ ನೀವು ತಕ್ಷಣ ನಿಮ್ಮ HR ಅಥವಾ ನಿಮ್ಮ ಟೀಮ್ ಲೀಡರ್ ಅವ್ರಗಳಿಗೆ ಕಾಲ್ ಮಾಡಿ ಅಥವಾ ನಿಮ್ಮ ಟೀಮ್ ಅಲ್ಲಿ ಇರುವಂತ ಬೇರೆಯವ್ರಿಗೆನೆ ಕಾಲ್ ಮೆಸೇಜ್ ಮಾಡಿ ಅವರಿಂದ ನೀವು ಆನ್ಸರ್ಸ್ ತಗೊಬಹುದು. ನಿಮ್ಗೆ ಆ ಟೈಮಲ್ಲಿ ಹೆಲ್ಪ್ ಮಾಡ್ತೀವಿ, ನಿಮ್ಗೆ ಯಾರು ರೆಸ್ಪಾಂಡ್ ಮಾಡಿದಾಗ ಯಾರು ಬಿಡೋದಿಲ್ಲ, ನಿಮಗ್ ಹೆಲ್ಪ್ ಬೇಕಾದಾಗ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಚೇಂಜ್ ಆಫ್ ವರ್ಕ್ ವಿತ್ ಇಂಟರ್ನ್ಯಾಷನಲ್ ಟ್ರಾವೆಲಿಂಗ್ ಬ್ರಾಂಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಮ ಕೆಲಸ ಪೂರ್ತಿ ಇಂಟರ್ನ್ಯಾಷನಲ್ ಅಲ್ಲಿ ಇರುತ್ತೆ. ಸೊ ನಿಮ್ಗೆ ಅದ್ರ ಬಗ್ಗೆನೂ ಕೂಡ ಐಡಿಯಾಸ್ ಇರುತ್ತೆ, ಸರ್ಟಿಫಿಕೇಟ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಇದಿಷ್ಟು ಇವತ್ತಿನ ಕೆಲಸದ ಬಗ್ಗೆ ಇನ್ಫಾರ್ಮೇಶನ್ ಆಗಿತ್ತು. ಇನ್ನು ಶಾರ್ಟ್ ಆಗಿ ನಾನು ಹೇಳ್ಬೇಕು ಅಂದ್ರೆ ನಿಮ್ಮ ಕೆಲಸ ಏನು ಅಂದ್ರೆ ಟ್ರಾವೆಲಿಂಗ್ ಬಗ್ಗೆ, US ಟ್ರಾವೆಲಿಂಗ್ಸ್ ಬಗ್ಗೆ ನೀವು
ಅವ್ರಿಗೆ ಐಡಿಯಾಸ್ನ ಕೊಡುವಂಥದ್ದು, ಬುಕ್ಕಿಂಗ್ ಮಾಡುವಂಥದ್ದು. ಅವ್ರು ಏನಾದ್ರು ಚೇಂಜ್ ಮಾಡಬೇಕಾಗಿದೆ ಅಂದರೆ ನೀವು ಡೇಟ್ ಸೀಟ್ಸ್ ಚೇಂಜ್ ಮಾಡಬೇಕಂದ್ರೆ ಅದನ್ನ ಚೇಂಜ್ ಮಾಡಿಕೊಡುವಂಥದ್ದು. ಹಾಗೆ ಅವ್ರಿಗೆ ಏನಾದ್ರು ಕ್ವೆರೀಸ್ ಬಂತು, ಏನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ಅದು ಏನಕ್ಕೆ ಬಂತು ಅನ್ನೋದನ್ನ ಅವ್ರಿಗೆ ಲೈಕ್ ರೆಸ್ಪಾಂಡ್ ಮಾಡುವಂಥದ್ದು ನಿಮ್ಮ ಕೆಲಸ ಇರುತ್ತೆ. ಇದ್ರ ಬಗ್ಗೆ ನಿಮಗೆ ಟ್ರೈನಿಂಗ್ ಕೂಡ ಕೊಡ್ತಾ ಹೋಗ್ತಾರೆ ಕಂಪ್ನಿ ಕಡೆಯಿಂದ. ನಿಮಗೆ ಗೊತ್ತಾಗಿಲ್ಲ ಅಂದರೆ ಹೇಳ್ಕೊಡ್ತಾರೆ ಹೇಗೆ ಮಾಡೋದು, ಹೇಗೆ ಬುಕ್ ಮಾಡಬೇಕು, ಹೇಗೆ ಚೇಂಜ್ ಮಾಡಬೇಕು, ಹೇಗೆ ಅವ್ರ ಕ್ವಶನ್ಗೆ ಆನ್ಸರ್ ಮಾಡಬೇಕು, ಪ್ರತಿಯೊಂದೂ ಕೂಡ ನಿಮಗೆ ಹೇಳ್ಕೊಡ್ತಾರೆ. ಸೊ ಯಾವುದೇ ರೀತಿ ವರೀಸ್ ಇರೋದಿಲ್ಲ. ಹಾಗೆ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಫುಲ್ ಟೈಮ್ಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಹಾಗೆ ನಿಮಗೆ ಪರ್ ಮಂತ್ 20,000 ಸ್ಯಾಲ್ರಿ ಇರುತ್ತೆ ಅರೌಂಡ್. ಜೊತೆಗೆ ಇನ್ಸೆಂಟಿವ್ಸ್ ಇರುತ್ತೆ. ನೈಟ್ ಶಿಫ್ಟ್ ಅಲ್ಲಿ ಏನಾದ್ರು ನೀವು ವರ್ಕ್ ನ ಮಾಡಿದ್ರಿ ಅಂದ್ರೆ ಎಕ್ಸ್ಟ್ರಾ ಸ್ಯಾಲ್ರಿ ಕೂಡ ಕೊಡ್ತೀವಿ ಅಂತ ಇಲ್ಲಿ ಹೇಳಿದ್ದಾರೆ. ಹಾಗೆ ನೀವು ಜಸ್ಟ್ 12th ಪಾಸ್ ಆಗಿದ್ರು ಕೂಡ ಅಪ್ಲೈನ ಮಾಡ್ಬೋದು ಅಂತ ಹೇಳಿದ್ದಾರೆ. ಸಿಂಪಲ್ ಆಗಿರುವಂತ ಕೆಲಸ. ಟ್ರಾವೆಲಿಂಗ್ ಯು ಎಸ್ ಅಲ್ಲಿ ಯಾವ ಪ್ಲೇಸಸ್ ಇದೆ ಟ್ರಾವೆಲಿಂಗ್ ಮಾಡೋದಕ್ಕೆ ಅಥವಾ ಟ್ರಿಪ್ಗೆ ಹೋಗೋದಕ್ಕೆ, ಅದ್ರ ರಿಲೇಟೆಡ್ ನೀವು ತಿಳ್ಕೊಂಡಿರ್ಬೇಕಾಗಿರುತ್ತೆ. ಅಕಸ್ಮಾತ್ ನಿಮ್ಗೆ ಆ ಪ್ಲೇಸಸ್ ಬಗ್ಗೆ ಗೊತ್ತಿಲ್ಲ ಅಂದ್ರೂ ಕಸ್ಟಮರ್ಸ್ ನಿಮ್ಗೆ ಕಾಲ್ ಮಾಡಿದಾಗ ಯಾವ ಪ್ಲೇಸ್ಗೆ ಅವ್ರು ಹೋಗ್ಬೇಕಂತ ಇದ್ದಾರೆ ಅದನ್ನ ಬುಕ್ ಮಾಡ್ಕೊಡುವಂಥದ್ದು, ಅದ್ರ ಬಗ್ಗೆ ಪ್ಯಾಕೇಜ್ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದು ಅಷ್ಟೇ ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಆಗಿರುತ್ತೆ. ಎಲ್ಲಾನು ನಿಮ್ಗೆ ಹೇಳ್ಕೊಡ್ತಾರೆ. ಇಲ್ಲಿ ಬಂದು ನೀವು ಮಾತಾಡೋದು ಅಷ್ಟೇ ಇರುತ್ತೆ. ನಿಮ್ಗೆ ಹೇಳ್ಕೊಟ್ಟಿರೋದನ್ನ ನೀವು ಹಾಗೆ ಮಾತಾಡುವಂಥದ್ದು ಇರುತ್ತೆ. ನೀವು ಇದನ್ನ ನಾನು ಮಾಡ್ಕೊಂತೀನಿ ಅಂದ್ರೆ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಇಲ್ಲಿ ಮಾಡ್ಕೊಂತ ಹೋಗ್ಬೋದು. ಜೊತೆಗೆ ಇಲ್ಲಿ ನಿಮ್ಗೆ ಟಾರ್ಗೆಟ್ಸ್ ಇಲ್ಲ, ಅದೊಂದು ನಿಮ್ಗೆ ಪ್ಲಸ್ ಆಗುತ್ತೆ. ಯಾವುದೇ ರೀತಿ ನಿಮ್ಗೆ ಇನ್ವೆಸ್ಟ್ಮೆಂಟ್ಸ್ ಕೇಳೋದಿಲ್ಲ, ಫೀಸ್ ಕೇಳೋದಿಲ್ಲ, ಟಾರ್ಗೆಟ್ಸ್ ಕೂಡ ಇಲ್ಲ. ನಿಮ್ಗೆ ಆದಷ್ಟು ನೀವು ಇಲ್ಲಿ ನಿಮ್ಮ ಎಫೆಕ್ಟ್ ಹಾಕಿ ಕೆಲಸನ ಮಾಡ್ಬೇಕಾಗಿರುತ್ತೆ. ಸೊ ಅಂದ್ರೆ ನಿಮ್ಗೆ ಫಿಕ್ಸ್ಡ್ ಸ್ಯಾಲ್ರಿ ಜೊತೆಗೆ ನೀವೇನಾದ್ರು ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದೀರಾ, ಜಾಸ್ತಿ ಬುಕ್ಕಿಂಗ್ಸ್ ನ ಮಾಡಿಸ್ತಾ ಇದ್ದೀರಾ ಅಂದ್ರೆ ಲೈಕ್ ಒಂದು ಬುಕ್ಕಿಂಗ್ ಮಾಡಿದ್ರೆ ನಿಮ್ಗೆ 100 rupees, ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು, ಒಂದು ಬುಕ್ಕಿಂಗ್ ಮಾಡಿದ್ರೆ 100 rupees ಅಂತ ಫಿಕ್ಸ್ ಮಾಡಿರ್ತಾರೆ. ಸೊ ನೀವು ಎಷ್ಟು ಬುಕ್ಕಿಂಗ್ಸ್ ಆಗುತ್ತೆ ನಿಮ್ ಕಡೆಯಿಂದ ಅಷ್ಟು ನಿಮ್ಗೆ ಎಕ್ಸ್ಟ್ರಾ ಬೋನಸ್ ಸಿಗ್ತಾ ಹೋಗುತ್ತೆ. ಸ್ಯಾಲ್ರಿ ಪ್ಲಸ್ ಈ ಬೋನಸ್ಗಳು ಸಿಗ್ತಾ ಹೋಗುತ್ತೆ. ಓಕೆನಾ? ಇದಿಷ್ಟು ಈ ಕೆಲಸದ ಬಗ್ಗೆ ಇನ್ಫಾರ್ಮೇಶನ್ ಆಗಿತ್ತು. ಇನ್ನು ಅಪ್ಲೈ ಮಾಡೋದು ಹೇಗೆ ಅಂದ್ರೆ ಇಲ್ಲಿ ಈಸಿ ಅಪ್ಲೈ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ನಿಮ್ಮ ಇನ್ಫಾರ್ಮೇಶನ್ ಲಿಂಕ್ಡ್ಇನ್ ಪ್ರೊಫೆಷನಲ್ ವೆಬ್ಸೈಟ್ ಅಲ್ಲಿ ನೀವು ಏನೇನು ಇನ್ಫಾರ್ಮೇಶನ್ ಹಾಕಿದಿರಲ್ವಾ ಅದೆಲ್ಲ ತೋರಿಸುತ್ತೆ. ಲೈಕ್ ನಿಮ್ಮ ಹೆಸರು, ನಿಮ್ಮ ನಂಬರ್ ತೋರಿಸುತ್ತೆ. ಸರಿ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ಸರಿ ಇದೆ ಅಂದ್ರೆ ನೀವು ನೆಕ್ಸ್ಟ್ ಅಂತ ಕೊಡ್ಬೋದು. ಅದಾದ್ಮೇಲೆ ಈ ರೀತಿಯಾದಂತ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮ್ಮ ರೆಸ್ಯೂಮ್ ನ ಅಪ್ಲೋಡ್ ಮಾಡೋದಕ್ಕೆ ಕೇಳುತ್ತೆ. ಆಲ್ರೆಡಿ ನೀವು ಅಪ್ಲೋಡ್ ಮಾಡಿದ್ರೆ ಈ ರೀತಿ ತೋರಿಸುತ್ತೆ. ನೀವೇನಾದ್ರೂ ಚೇಂಜ್ ಮಾಡಬೇಕು ಅಂದ್ರೆ ಜಸ್ಟ್ ಇದನ್ನ ಕ್ಯಾನ್ಸಲ್ ಮಾಡಿದ್ರೆ ಅದು ಕ್ಯಾನ್ಸಲ್ ಆಗುತ್ತೆ, ಇಲ್ಲಾಂದ್ರೆ ಹೇಗೆ ಬಿಡ್ಬೋದು. ಹೊಸದು ಅಪ್ಲೋಡ್ ಮಾಡ್ಬೇಕಂದ್ರೆ ಅಪ್ಲೋಡ್ ರೆಸ್ಯೂಮ್ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ ಯಾವ್ದಿರುತ್ತೆ ಅದನ್ನ ನೀವು ಇಲ್ಲಿ ಅಪ್ಲೋಡ್ ನ ಮಾಡ್ಬೋದು. ಇಲ್ಲ ಎಲ್ಲ ಕರೆಕ್ಟ್ ಆಗಿದೆ ಅಂದ್ರೆ ಜಸ್ಟ್ ನೆಕ್ಸ್ಟ್ ಅಂತ ಇಲ್ಲಿ ಕೊಟ್ರೆ ನೀವು ಅದು ಇನ್ನೊಂದು ಇಂಟರ್ಫೇಸ್ಗೆ ತಗೊಂಡ್ ಬರುತ್ತೆ. ಇಲ್ಲಿ ಆನ್ಸರ್ ಮಾಡ್ಬೇಕಾದ್ರೆ ತುಂಬಾ ಕರೆಕ್ಟ್ ಆಗಿ ಮಾಡಿ. ಇಲ್ಲಿ ನಾನು ಏನೇನು ಹೇಳ್ಕೊಡ್ತೀನಿ ಅಲ್ವಾ ಅದದೇ ಆನ್ಸರ್ನ ಹಾಕಿ. ಸೊ ನೀವು ಸೆಲೆಕ್ಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಡು ಯು ಹ್ಯಾವ್ ಅ ಪ್ರಿವಿಯಸ್ US ಇಂಟರ್ನ್ಯಾಷನಲ್ ವಾಯ್ಸ್ ಪ್ರೋಸೆಸ್ ಎಕ್ಸ್ಪೀರಿಯನ್ಸ್ ಅಂತ ಕೊಟ್ಟಿದೆ. ಸೊ ನಿಮ್ಗೆ ಏನಾದ್ರೂ ಆಲ್ರೆಡಿ ಇಂಟರ್ನ್ಯಾಷನಲ್ ವಾಯ್ಸ್ ಪ್ರೋಸೆಸ್ ಅಲ್ಲಿ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ ಕೇಳ್ತದೆ. ಇದೆ ಅಂದ್ರೆ ಇದೆ ಅಂತ ಕೊಡಿ, ಇಲ್ಲ ಅಂದ್ರೆ ಇಲ್ಲ ಅಂತ ಕೊಡಿ. ನಾನು ಏನ್ ಹೇಳೋದು ಅಂದ್ರೆ ನಿಮ್ಗೆ ಇಂಗ್ಲಿಷ್ ತುಂಬಾ ಚೆನ್ನಾಗಿ ಮಾತಾಡೋದಕ್ಕೆ ಬರುತ್ತೆ, ನಾನು ಮ್ಯಾನೇಜ್ ಮಾಡ್ತೀನಿ ಅಂದ್ರೆ ಇಲ್ಲಿ ಎಸ್ ಅಂತ ಕೊಡ್ಬೇಡಿ. ತುಂಬಾ ಚೆನ್ನಾಗಿ ನಾನು ಮಾತಾಡ್ತೀನಿ ಇಂಗ್ಲಿಷ್ ಅಲ್ಲಿ, ನಾನು ಲೈಕ್ ಇಂಟರ್ವ್ಯೂರ್ ಕ್ವೆಶನ್ ಕೇಳಿದಾಗ ಇದ್ರ ರಿಲೇಟೆಡ್ ಕ್ವೆಶನ್ ಕೇಳಿದಾಗ ನಾನು ಪ್ಯಾನಿಕ್ ಆಗದೆ ಕಾನ್ಫಿಡೆಂಟ್ ಆಗಿ ಆನ್ಸರ್ನ ಮಾಡ್ತೀನಿ ಅನ್ನೋ ಆಗಿದ್ರೆ ಇಲ್ಲಿ ನೀವು ಎಸ್ ಅಂತ ಕೊಡ್ಬೋದು. ಆದಷ್ಟು ಎಸ್ ಅಂತಾನೆ ಕೊಡಿ. ಅದಾದ್ಮೇಲೆ ಡೂ ಯು ಹ್ಯಾವ್ ಯೋರ್ ಓನ್ ಲ್ಯಾಪ್ಟಾಪ್, PC, ಹೆಡ್ಸೆಟ್ ಅಂಡ್ ಸ್ಟೇಬಲ್ ಹೈ ಸ್ಪೀಡ್ ಇಂಟರ್ನೆಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಗೆ ನಿಮ್ದೇ ಆದಂತ ಸ್ವಂತ ಲ್ಯಾಪ್ಟಾಪ್ ಇರಬೇಕು, ಹೆಡ್ಸೆಟ್ ಇರಬೇಕು, ಹಾಗೆ ವೈಫೈ ಕನೆಕ್ಷನ್ ಇರಬೇಕು ಅಂತ ಕೇಳ್ತಾರೆ. ಇದೆ ಅಂದ್ರೆ ಇದೆ ಅಂತ ಕೊಡಿ, ಇಲ್ಲ ಅಂದ್ರೆ ಇಲ್ಲ ಅಂತ ಕೊಡಿ. ಅಕಸ್ಮಾತ್ ಏನಾದ್ರು ನಾವು ಸೆಲೆಕ್ಟ್ ಆದ್ಮೇಲೆ ಪರ್ಚೇಸ್ ಮಾಡ್ತೀನಿ ಅನ್ನೋ ಆಗಿದ್ರೆ ಎಸ್ ಅಂತ ಕೊಡಿ. ನಿಮ್ಗೆ ಇಂಟರ್ವ್ಯೂ ತಗೊಳ್ಬೇಕಾದ್ರೆ ಅಥವಾ ನಿಮ್ನ ಸೆಲೆಕ್ಷನ್ ಮಾಡ್ಬೇಕಾದ್ರೆ ಕೆಲವೊಂದು ಸಲ ನಿಮ್ಗೆ ಫೋಟೋಸ್ನ ಕೇಳ್ತಾರೆ. ಈ ನಡುವೆ ಎಲ್ಲಾ ಕಂಪ್ನಿಗಳಲ್ಲಿ ಇಂಟರ್ವ್ಯೂ ತಗೊಳ್ಬೇಕಂದ್ರೆ ಫೋಟೋಸ್ನ ಕೇಳ್ತಾರೆ. ಯಾಕಂದ್ರೆ ಕೆಲವೊಂದ್ಸಲ ಇಲ್ದಿದ್ರು ಹೇಳಿ ಆಮೇಲೆ ಡಿಲೇ ಮಾಡ್ತಾರೆ ಅಂತ. ಸೊ ನಿಮ್ಮ ಫ್ರೆಂಡ್ಸ್ ಯಾವ್ದಾದ್ರು ಲ್ಯಾಪ್ಟಾಪ್ ಇದ್ರೆ, ವೈಫೈ ಕನೆಕ್ಷನ್ ಇದ್ರೆ, ಹಾಗೆ ಹೆಡ್ಸೆಟ್ ಇದ್ರೆ ಈ ಮೂರದು ಫೋಟೋ ತಗೊಂಡು ನಿಮ್ಮ ಫೋನಲ್ಲಿ ಯಾವಾಗ್ಲೂ ಇಟ್ಕೊಂಡಿರಿ. ಸೊ ಇಂಟರ್ವ್ಯೂರ್ ಕಾಲ್ ಮಾಡಿ ಫೋಟೋಸ್ನ ಸೆಂಡ್ ಮಾಡಿ ಅಂತಿದ್ದ ಹಾಗೆ ಸೆಂಡ್ ಮಾಡಿ, ಹಾಗೆ ಇಂಪ್ರೆಷನ್ ತುಂಬಾ ಚೆನ್ನಾಗಿ ಸಿಗುತ್ತೆ ಅಂತ ಅಷ್ಟೇ.
ಅದಾದ್ಮೇಲೆ ಇಲ್ಲಿ ನಿಮ್ಗೆ ಥರ್ಡ್ ಕ್ವೆಶ್ಚನ್ ಬಂದು ಆರ್ ಯು ಕಂಫರ್ಟಬಲ್ ವಿತ್ ಅ ನೈಟ್ ಶಿಫ್ಟ್ ಅಂತ ಕೇಳಿದೆ. ಸೊ ನಿಮ್ಗೆ ಏನಾದ್ರು ನೈಟ್ ಶಿಫ್ಟ್ ಅಲ್ಲಿ ವರ್ಕ್ ಮಾಡೋದಕ್ಕೆ ಓಕೆ ಇದ್ರೆ ಎಸ್ ಅಂತ ಕೊಡಿ, ಇಲ್ಲ ಅಂದ್ರೆ ಇಲ್ಲ ಅಂತ ಕೊಡ್ಬೋದು. ನಾನಿಲ್ಲಿ ಜಸ್ಟ್ ಎಸ್ ಅಂತ ಕೊಟ್ಟಿದ್ದೀನಿ, ಯಾಕಂದ್ರೆ ಸೆಲೆಕ್ಷನ್ ಮಾಡ್ಬೇಕಾದ್ರೆ ಲೈಕ್ ಚೆಕ್ ಮಾಡ್ಬೇಕಾದ್ರೆ ನೋಡಿದ್ರೆ ಇಂಪ್ರೆಷನ್ ಚೆನ್ನಾಗಿರುತ್ತೆ. ಇಲ್ಲಿ ಬರೇ ನೈಟ್ ಶಿಫ್ಟ್ ಇಲ್ಲ, ಮಾರ್ನಿಂಗ್ ಶಿಫ್ಟ್ಸ್ ಕೂಡ ಇದೆ. ಸೊ ನೀವು ಎಸ್ ಅಂದ್ರೆ ಎಸ್ ಅಂತ ಕೊಡ್ಬೋದು, ನೋ ಅಂದ್ರೆ ನೋ ಅಂತ ಕೊಡ್ಬೋದು. ನಾನ್ ಪ್ರಿಫರ್ ಮಾಡೋದು ಎಸ್ ಅಂತ ಕೊಡಿ ಅಂತ. ಅದಾದ್ಮೇಲೆ ಇಲ್ಲಿ ನಿಮ್ಗೆ ಫೋರ್ತ್ ಕ್ವೆಶನ್ ನೋಡಿದ್ರೆ ವಾಟ್ ವಾಸ್ ಯುವರ್ ಲಾಸ್ಟ್ ಮಂತ್ ಟೇಕ್ ಹೋಮ್ ಸ್ಯಾಲ್ರಿ ಅಂತ ಮಂತ್ಲಿ ಟೇಕ್ ಹೋಮ್ ಸ್ಯಾಲ್ರಿ ಅಂತ ಕೊಟ್ಟಿದೆ. ಸೊ ನಿಮ್ಮ ಸ್ಯಾಲ್ರಿ ಎಷ್ಟಿದೆ ಅದ್ರ ಮೇಲೆ ಕೂಡ ಇವ್ರು ಇಲ್ಲಿ ನಿಮ್ಮ ಸ್ಯಾಲ್ರಿನ ಫಿಕ್ಸ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರೋರಿಗೆ ಮಾತ್ರ ಹಿಯರಿಂಗ್ ನ ಮಾಡ್ತಾ ಇರೋದ್ರಿಂದ ನಿಮ್ಮ ಲಾಸ್ಟ್ ಲೈಕ್ ಕಂಪ್ನಿ ಇತ್ತಲ್ಲ, ಆ ಕಂಪ್ನಿಲಿ ನಿಮ್ಗೆ ಎಷ್ಟು ಸ್ಯಾಲ್ರಿನ ಕೊಡ್ತಾ ಇದ್ರು ಅಂತ ಕೇಳ್ತಾ ಇದ್ದಾರೆ. ನೀವು ಇಲ್ಲಿ ಅರೌಂಡ್ 125,000 ಹಾಕ್ಬೋದು. ಸೊ ಅವರು ನೆಗೋಷಿಯೇಟ್ ಮಾಡ್ತಾರೆ, ಕಮ್ಮಿ ಜಾಸ್ತಿ ಆ ರೀತಿ ಮಾಡ್ತಾರೆ. ನೀವು ಹೇಗೆ ಇಂಟರ್ವ್ಯೂ ಕೊಡ್ತೀರಾ ಅಲ್ವಾ, ಅವರು ಇಂಟರ್ವ್ಯೂರ್ ಕಾಲ್ ಮಾಡಿದಾಗ ನೀವು ಎಷ್ಟು ಕಾನ್ಫಿಡೆಂಟ್ ಆಗಿ ಕಂಫರ್ಟಬಲ್ ಆಗಿ ಮಾತಾಡ್ತಿರಲ್ಲ ಅದ್ರ ಮೇಲೆ ಕೂಡ ನಿಮ್ಮ ಸ್ಯಾಲ್ರಿನ ಅವರು ಫಿಕ್ಸ್ಡ್ ಮಾಡ್ತಾರೆ. ಸೊ ನೀವು ಆದಷ್ಟು 20 ಅಥವಾ 25,000 ಹಾಕಿ ಅವರು ಒಂದು ಅಂದಾಜ್ 18 ಅಥವಾ 20 ಮೇಲೆ ಬರೋದ್ರ ಚಾನ್ಸಸ್ ಜಾಸ್ತಿ ಇರುತ್ತೆ. ವಾಟ್ ಈಸ್ ಯುವರ್ ಎಕ್ಸ್ಪೆಕ್ಟಿಂಗ್ ಮಂತ್ಲಿ ಟೇಕ್ ಹೋಮ್ ಸ್ಯಾಲ್ರಿ ಇನ್ ದಿಸ್ ರೋಲ್ ಅಂತ ಕೊಟ್ಟಿದ್ದಾರೆ. ಸೊ ಈ ರೋಲ್ಗೆ ನಿಮ್ಮ ಟೇಕ್ ಹೋಮ್ ಸ್ಯಾಲ್ರಿ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ದಾರೆ. ನೀವಿಲ್ಲಿ 25 ಅಬೋವ್ ಹಾಕ್ಬೇಡಿ. ಓಕೆನಾ, ಈಗ ಎಷ್ಟೋ ಜನ ಅಲ್ಲೇ ತಪ್ಪು ಮಾಡ್ತಾರೆ. ನಿಮ್ಮ ಲಾಸ್ಟ್ ಸ್ಯಾಲ್ರಿ ನೀವಿಲ್ಲಿ ಎಷ್ಟು ಹಾಕಿರ್ತೀರಲ್ವಾ ಅದಕ್ಕಿಂತ ಇಲ್ಲಿ ಅಟ್ಲೀಸ್ಟ್ 2,000 3,000 ಕಮ್ಮಿ ಹಾಕಿ. ಓಕೆನಾ, ಸೊ ಅದರಿಂದ ಅವ್ರಿಗೆ ನೀವು ಲೈಕ್ ಅಮೌಂಟ್ ಜಾಸ್ತಿ ಬರುತ್ತೆ, ಸ್ಯಾಲ್ರಿ ಜಾಸ್ತಿ ಬರುತ್ತೆ ಅಂತ ಸ್ಕಿಪ್ ಆಗಿದ್ದೀರಾ ಅನ್ನೋ ಇಂಟುವೇಷನ್ ಇರೋದಿಲ್ಲ. ಯಾಕಂದ್ರೆ ಲೈಕ್ ನಾನ್ HR ಆಗಿ ವರ್ಕ್ ಮಾಡಿರೋದು ಎಕ್ಸ್ಪೀರಿಯನ್ಸ್ ಮೇಲೆ ವೆನ್ ಐ ಸಿ ದಿಸ್ ಕೈಂಡ್ ಆಫ್ ಆನ್ಸರ್ಸ್ ಅಲ್ವಾ, ಈ ರೀತಿಯಾದಂತ ಆನ್ಸರ್ಸ್ಗಳನ್ನ ನಾನು ನೋಡಿದಾಗ ಇಂಪ್ರೆಷನ್ ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ಅವರು ನಾನು ಇಂಟರ್ವ್ಯೂ ಕಾಲ್ ಮಾಡಿದಾಗ ಅವ್ರ ಆನ್ಸರ್ ಚೆನ್ನಾಗಿ ಮಾಡಿಲ್ಲ ಅಂದ್ರೂ ಈ ರೀತಿಯಾದಂತ ಆನ್ಸರ್ಸ್ ನ ನೋಡಿದಾಗ ಅವ್ರನ್ನ ಸೆಲೆಕ್ಟ್ ಮಾಡ್ಬೇಕು ಅಂತ ಅನ್ಸುತ್ತೆ. ಸೊ ನೀವು ಕೂಡ ಹಾಗೆ ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ಆದಷ್ಟು ನಿಮ್ಮ ಲಾಸ್ಟ್ ಕಂಪ್ನಿ ಸ್ಯಾಲ್ರಿ ಎಷ್ಟಿದೆ ಅಂತ ನೀವು ಹಾಕಿರ್ತೀರಲ್ವಾ ಅದಕ್ಕಿಂತ ಕಮ್ಮಿನೇ ಹಾಕಿ, 1,000 2,000 ಅಥವಾ 3,000 ಕಮ್ಮಿನೇ ಹಾಕಿ. ಅವರು ಅರೌಂಡ್ ಅದೇ ರೇಂಜ್ ಅಲ್ಲಿ ನಿಮ್ಗೆ ಕೊಡ್ತಾರೆ. ಓಕೆನಾ, ಸೊ ನೀವು 22,000 ಅಂತ ಹಾಕಿದ್ರು 20,000 ಮೇಲೆ ಕೊಡ್ತಾರೆ ನಿಮ್ಗೆ. ಅಕಸ್ಮಾತ್ ನೀವು 22 ಅಂತ ಕೇಳಿದ್ರೆ ನಿಮ್ಗೆ ಎಕ್ಸಾಕ್ಟ್ 22ನೇ ಕೊಡ್ಬೋದು. ಸೊ ಅದರಿಂದ ನೀವು ಇಂಟರ್ವ್ಯೂನು ಚೆನ್ನಾಗಿ ಮಾಡಿ ಈ ರೀತಿ ಆನ್ಸರ್ಸ್ ನ ಮಾಡಿದ್ರೆ ನಿಮ್ಗೆ ಸೆಲೆಕ್ಟ್ ಕೂಡ ಆಗ್ತೀರಾ, ಒಳ್ಳೆ ಸ್ಯಾಲ್ರಿ ಕೂಡ ಸಿಗುತ್ತೆ. ಇದೆಲ್ಲ ಆದ್ಮೇಲೆ ಜಸ್ಟ್ ನೆಕ್ಸ್ಟ್ ಅಂತ ಕೊಡಿ. ಇಲ್ಲಿ ನಿಮ್ಗೆ ಆಟೋಮೆಟಿಕ್ ಆಗಿ ಎಸ್ ಅಂತ ಸೆಲೆಕ್ಟ್ ಆಗಿದೆ. ಅಂದ್ರೆ ವಿ ಮಸ್ಟ್ ಫಾಲೋ ದ ಪ್ರೋಸೆಸ್ ಅರ್ಜೆಂಟ್ಲಿ. ಅಂದ್ರೆ ಇಲ್ಲಿ ಇಮಿಡಿಯೇಟ್ ಆಗಿ ಜಾಯಿನ್ ಆಗೋ ಅಂತವ್ರನ್ನ ಜಾಸ್ತಿ ಪ್ರಿಫರ್ ಮಾಡ್ತಾ ಇದ್ರೆ. ಸೊ ನೀವು ಇಮಿಡಿಯೇಟ್ ಆಗಿ ಜಾಯಿನ್ ಆಗ್ಬೋದಲ್ವಾ, ಸ್ಟಾರ್ಟ್ ಮಾಡ್ಬೋದಲ್ವಾ ಅಂತ ಕೇಳಿದೆ. ಸೊ ಎಸ್ ಅಂತ ಕೊಟ್ಟು ರಿವ್ಯೂ ಅಂತ ಕೊಟ್ಟು ಇಲ್ಲಿ ನೀವು ಕೊಟ್ಟಿರುವಂತ ಎಲ್ಲಾ ಆನ್ಸರ್ಸ್ ಒಂದ್ಸಲ ತೋರಿಸುತ್ತೆ. ಸರಿ ಇದೆ ಅಂದ್ರೆ ಓಕೆ, ಇಲ್ಲ ಏನಾರ ಮಿಸ್ಟೇಕ್ಸ್ ಇದೆ ಅಂದ್ರೆ ಇಲ್ಲಿ ಎಡಿಟ್ ಅನ್ನೋ ಆಪ್ಷನ್ ಕಾಣ್ತಾ ಇದಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಮತ್ತೊಂದ್ಸಲ ಎಲ್ಲಾ ಆನ್ಸರ್ಸ್ಗಳು ಕ್ವೆಶನ್ಸ್ಗಳು ತೋರಿಸುತ್ತೆ. ನೀವು ಸರಿ ಮಾಡ್ಬೇಕಂತ ಇರೋ ಕ್ವೆಶನ್ ಅಲ್ಲಿ ನೀವು ಆನ್ಸರ್ಸ್ ನ ಸರಿ ಮಾಡ್ಬೋದು. ಇಲ್ಲ ಎಲ್ಲಾ ಕರೆಕ್ಟ್ ಆಗಿದೆ ಅಂದ್ರೆ ಜಸ್ಟ್ ಸಬ್ಮಿಟ್ ಅಪ್ಲಿಕೇಶನ್ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಇಲ್ಲಿ ಸಬ್ಮಿಟ್ ಆಗುತ್ತೆ. ಓಕೆನಾ, ಈ ರೀತಿ ಬಂತು ಅಂದ್ರೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿದೆ ಅಂತ. ಇದಾದ್ಮೇಲೆ ನೀವು ಕೊಟ್ಟಿರುವಂತ ಇಮೇಲ್ ಅಥವಾ ಫೋನ್ ನಂಬರ್ಗೆ ಕಂಪ್ನಿ ಕಡೆಯಿಂದ ಮೇಲ್ ಬರುತ್ತೆ ಅಥವಾ ಕಾಲ್ ನ ಮಾಡ್ತಾರೆ. ಆದಷ್ಟು ನಿಮ್ಮ ಸ್ಪ್ಯಾಮ್ ಲಿಸ್ಟ್ ನ ಚೆಕ್ ಮಾಡ್ಕೊಂತಾ ಇರಿ. ಹಾಗೆ ಅನ್ನೋನ್ ನಂಬರ್ ಇಂದ ಕಾಲ್ ಬಂದ್ರೆ ರಿಸೀವ್ ಮಾಡಿ ಕಾನ್ಫಿಡೆಂಟ್ ಆಗಿ ಚೆನ್ನಾಗಿ ಮಾತಾಡಿ. ಸೊ ಅದರಿಂದ ಒಳ್ಳೆ ಇಂಪ್ರೆಷನ್ ಸಿಗುತ್ತೆ, ನಿಮ್ನ ಹೈಯರ್ ಮಾಡುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗೆ ಲೈಕ್ ಕಾಲ್ ಮಾಡ್ತಾರೆ ಅಲ್ವಾ ಇಂಟರ್ವ್ಯೂಯರು, ಆವಾಗ ಕಾಲ್ ಮಾಡಿದಾಗ ಸ್ಟಾರ್ಟಿಂಗ್ಗೆ ನಿಮ್ಮ ಮದರ್ ಟಂಗ್ ಅಥವಾ ಕನ್ನಡದಲ್ಲಿ ಮಾತಾಡೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಹಲೋ ಅಂತ ಹೇಳಿ ಅವ್ರ ಬಗ್ಗೆ ಅವರು ಇಂಟ್ರೊಡಕ್ಷನ್ ಕೊಡ್ತಿದ್ದ ಹಾಗೆ ನೀವು ಇಂಗ್ಲಿಷ್ ಅಲ್ಲಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಅದ್ರ ಕೂಡ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ನಾನು ಇವತ್ತು ಒಂದು ಕಾಲ್ ತಗೊಂಡಾಗ ನನ್ಗೆ ಇದೊಂದು ಪಾಯಿಂಟ್ ನನ್ನ ಫ್ಯಾಮಿಲಿ ಜೊತೆ ನಿಮ್ ಜೊತೆ ಲೈಕ್ ಶೇರ್ ಮಾಡ್ಬೇಕು ಅಂತ ಅನ್ಸಿತ್ತು. ಸೊ ಅದಕ್ಕೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂತ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಮೊದಲು ನಿಮ್ಗೆ ಬಂದ್ ತಲುಪುತ್ತೆ. ಜೊತೆಗೆ ನನಗೂ ಕೂಡ ನೆಕ್ಸ್ಟ್ ವಿಡಿಯೋಸ್ ಮಾಡೋಕೆ ಸ್ವಲ್ಪ ಮೋಟಿವೇಶನ್ ಇರುತ್ತೆ. ಸೊ
ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.